ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂವ್ಮೆಂಟ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ನ ಯಾವ ಸೆಮ್ ಅಂದರೆ ಫಸ್ಟ್ ಸೆಮ್ದು ಆ್ಯಸ್ ಪರ್ SCP ಪ್ರಕಾರ ಸಿಲಬಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ತುಂಬ ಜನ ಕಮೆಂಟ್ ಮಾಡಿದ್ರು, ವಾಟ್ಸಪ್ ಮಾಡಿದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ವೀಡಿಯೋಸ್ ಮಾಡಿ ಅಂತ. ಫೈನಲಿ ಇಂಪಾರ್ಟೆಂಟ್ ಕ್ವಶನ್ಸ್ ವೀಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಯೂನಿಟ್ ನೋಡೋದಾದರೆ ಇಂಟ್ರಡಕ್ಷನ್ ಟು ಕಂಪನಿ ಅಂತ. ಇದರಲ್ಲಿ ಬಂದುಬಿಟ್ಟು 6 ಮಾರ್ಕ್ಸ್ 2 ಮಾರ್ಕ್ಸ್ 6 ಮಾರ್ಕ್ಸ್ 14 ಮಾರ್ಕ್ಸ್ನ ಕೇಳ್ತಾರೆ. ಏನೇನೆಲ್ಲ ಕೇಳ್ತಾರೆ ಅಂದರೆ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಕಂಪನಿ, ಫೀಚರ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪನಿ, ಅಡ್ವಾಂಟೇಜಸ್ ಆ್ಯಂಡ್ ಡಿಸಡ್ವಾಂಟೇಜಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ, ಕೈಂಡ್ಸ್ ಆಫ್ ಕಂಪನಿ, ಡಿಫ್ರೆನ್ಸ್ ಬಿಟ್ವೀನ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಕಂಪನಿ, ಕೀ ಎಲಿಮೆಂಟ್ಸ್ ಆಫ್ ದ 2013 ಆ್ಯಕ್ಟ್ ಅಂತ. ಅದರದ್ದು ಕೀ ಹೈಲೈಟ್ಸ್ನ ಬರಿತಾ ಹೋಗಬೇಕು. ಇದಾಗಿರುತ್ತೆ ಯೂನಿಟ್ 1 ಇಂಪಾರ್ಟೆಂಟ್ ಕ್ವಶನ್ಸು. 6 ಆಗಿರುತ್ತೆ. ಆ್ಯಂಡ್ ಎಲ್ಲ ವೀಡಿಯೋದಲ್ಲಿ ಹೇಳೋ ಪ್ರಕಾರ ನೀವು ಯಾರಾದರೂ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕಿಂದ ನನ್ನ ವೀಡಿಯೋ ಬೇರೆಯವ್ರು ಕೂಡ ಸಜೆಸ್ಟ್ ಆಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನಿಮ್ಗೇನಾದರೂ ಈ ಸಬ್ಜೆಕ್ಟ್ ಅಂತಲ್ಲ, ಫಸ್ಟ್ ಟೈಮ್ ಯಾವುದೇ ಸಬ್ಜೆಕ್ಟ್ ಬೇಕು ಅಂದರೂ ಎಲ್ಲ ಸಬ್ಜೆಕ್ಟ್ ಅವೈಲೇಬಲ್ ಇದೆ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅಲ್ಲಿ ಬಂದು ಮೆಸೇಜ್ ಮಾಡಿ, ನಿಮಗೆ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ. ಈ ಇಂಪಾರ್ಟೆಂಟ್ ಕ್ವಶನ್ಸ್ಗೂ ಕೂಡ ನೋಟ್ಸ್ ಅನ್ನೋದಿದೆ, ಅದು ಕೂಡ ನೋಟ್ಸಲ್ಲೇ ಅವೈಲೇಬಲ್ ಇರುತ್ತೆ. ಓಕೆ, ಸೆಕೆಂಡ್ ಯೂನಿಟ್ ನೋಡೋಣ. ಫಾರ್ಮೇಷನ್ ಆಫ್ ಕಂಪನಿ, ಅದರಲ್ಲೂ 2 ಮಾರ್ಕ್ಸ್ 6 ಮಾರ್ಕ್ಸ್ 14 ಮಾರ್ಕ್ಸ್ನ ನೋಡ್ತಾ ಹೋಗೋಣ. ವಾಟ್ ಆರ್ ದ 4 ಸ್ಟೇಜಸ್ ಆರ್ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಷನ್ ಆಫ್ ಪಬ್ಲಿಕ್ ಪ್ರೈವೇಟ್ ಲಿಮಿಟೆಡ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ಇಟ್ ಅಂತ ಫಸ್ಟ್ ಕ್ವಶನ್. ಆ್ಯಂಡ್ ಫಂಕ್ಷನ್ ಆಫ್ ಪ್ರಮೋಟರ್, ಮೀನಿಂಗ್ ಆಫ್ ಮೆಮೊರ್ಯಾಂಡಮ್ ಆ್ಯಂಡ್ ಪರ್ಪಸ್, ಅದರ ಪರ್ಪಸ್ ಏನು ಅಂತ. ನೆಕ್ಸ್ಟ್ ಕ್ಲಾಸಸ್ ಆ್ಯಂಡ್ ಕಂಟೆಂಟ್ ಆಫ್ ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್ ಅಂತ, ಮತ್ತು ಆಲ್ಟ್ರೇಷನ್ ಆಫ್ ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್, ಮತ್ತು ಆ ಮೀನಿಂಗ್ ಕೂಡ ಮೀನಿಂಗ್ ಇಲ್ಲೇ ಕೊಟ್ಟಿದ್ದೀನಲ್ವ, ಮೀನಿಂಗ್ ಕೂಡ ಇದ್ರದ್ದು ಓದ್ಕೊಳ್ಳಿ. ನೆಕ್ಸ್ಟು ಮೀನಿಂಗ್ ಆಫ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಕಂಟೆಂಟು, ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್, meaning of prospective and objective and content, difference between prospective and statement in lieu of perspective, and what is e-filing and what is bookkeeping and its process, ಅದರ ಪ್ರೊಸೆಸ್ನ ಓದ್ಕೊಂಡು ಹೋಗಬೇಕು. ಆ್ಯಂಡ್ ಸೆಕೆಂಡ್ ಚಾಪ್ಟರ್ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ 11 ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಯಾವುದು ಸೆಕೆಂಡ್ ಯೂನಿಟಲ್ಲಿ ಫಾರ್ಮೇಷನ್ ಆಫ್ ಕಂಪನಿ. ಆ್ಯಂಡ್ ಥರ್ಡ್ ಯೂನಿಟ್ ನೋಡ್ತಾ ಹೋಗೋಣ. ಆ್ಯಂಡ್ ಥರ್ಡ್ ಯೂನಿಟ್ ನೋಡ್ತಾ ಹೋದರೆ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಅಂತ ಥರ್ಡ್ ಯೂನಿಟ್ ಇರುತ್ತೆ. ನಿಮ್ಮ ಸಬ್ಜೆಕ್ಟ್ ನೇಮೇ ಇದೆ ಒಂದು ಚಾಪ್ಟರ್ ಆಗಿ. ಅದರಲ್ಲಿ ಮೀನಿಂಗ್ ಆಫ್ MD, CS, CFO, ರೆಸಿಡೆಂಟ್ ಡೈರೆಕ್ಟ್, ಇಂಡಿಪೆಂಡೆಂಟ್ ಡೈರೆಕ್ಟರ್, ಹೋಲ್ ಟೈಮ್ ಡೈರೆಕ್ಟರ್, ಅಂದರೆ ಮೀನಿಂಗ್, ಜಸ್ಟ್ ಮೀನಿಂಗ್ಸ್ನ ಓದ್ಕೊಂಡೋಗಿ. ನಿಮಗೆ 2 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮೀನಿಂಗ್ ಆಫ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಆ್ಯಂಡ್ ಆಡಿಟರ್, ಅಪಾಯಿಂಟ್ಮೆಂಟ್ ಆಫ್ ಆ್ಯನ್ ಆಡಿಟರ್, ಪವರ್ ಆಫ್ ಆ್ಯನ್ ಆಡಿಟರ್, ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಆ್ಯನ್ ಆಡಿಟರ್. ಆ್ಯಂಡ್ ಥರ್ಡ್ ಯೂನಿಟ್ ಸ್ವಲ್ಪ ದೊಡ್ಡದಿದೆ, ಇದರಿಂದ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ನೀವು. ಡಿಫ್ರೆನ್ಸ್ ಬಿಟ್ವೀನ್ ಆಡಿಟರ್ ಆ್ಯಂಡ್ ಮ್ಯಾನೇಜರಲ್ ಆಡಿಟರ್. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಕ್ವಶನ್ ಪೇಪರ್ ಲಿಂಕ್ ಹಾಕಿರ್ತೀನಿ, ಪ್ಲೇ ಲಿಸ್ಟು, ನೀವು ಅಲ್ಲೋಗಿ ಚೆಕ್ ಮಾಡ್ಕೋಬೋದು, ಎಲ್ಲ ಕ್ವಶನ್ ಪೇಪರ್ದು ಸಿಗುತ್ತೆ. ಓಕೆ, ಓಕೆ ಬನ್ನಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ MD ಆ್ಯಂಡ್ WTD, difference between manager and director, who is company ಅಂದರೆ who are company directors and its appointment, powers and duties of company auditor, meaning of managing director and duties and ಅವ್ರದ್ದು ಪವರ್ಸ್ ಏನು ಅಂತ. ಮೀನಿಂಗ್ ಆಫ್ ಸೆಕ್ರೆಟರಿ, ಟೈಪ್ಸ್ ಆಫ್ ಡ್ಯೂಟೀಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಕಂಪನಿ ಸೆಕ್ರೆಟರಿ, ಪೊಸಿಷನ್ ಆಫ್ CS ಕಂಪನಿ ಸೆಕ್ರೆಟರಿ, ಕ್ವಾಲಿಫಿಕೇಷನ್ ಆಫ್ ಆ್ಯನ್ ಕಂಪನಿ ಸೆಕ್ರೆಟರಿ, ಮೀನಿಂಗ್ ಆಫ್ CSR. ಇದಾಗಿರುತ್ತೆ ಅದೇನು ಯೂನಿಟ್ 3ದು ಇಂಪಾರ್ಟೆಂಟ್ ಕ್ವಶನ್. ಎಷ್ಟಿದೆ ಅಂದರೆ 16 ಇದೆ. ನೆಕ್ಸ್ಟು ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡೋಣ ಬನ್ನಿ. ಫೋರ್ತ್ ಚಾಪ್ಟರ್ದು. ಆ್ಯಂಡ್ ಫೋರ್ತ್ ಚಾಪ್ಟರ್ ಬಂದುಬಿಟ್ಟು ಕಾರ್ಪೊರೇಟ್ ಮೀಟಿಂಗ್ ಅಂತ. ಅದರಲ್ಲಿ ಬಂದು ನಿಮಗೆ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಮೀಟಿಂಗ್. ಸೆಕೆಂಡ್ ಒಂದು ನೋಡೋದಾದರೆ ಎಸೆನ್ಷಿಯಲ್ ಆಫ್ ವೈಡ್ ಮೀಟಿಂಗ್ ಅಂತ, ಮೀನಿಂಗ್ ಆಫ್ ಮಿನಿಟ್ಸ್ ಆಫ್ ಮೀಟಿಂಗ್ ಅಂತ, ಮೀನಿಂಗ್ ಆಫ್ ರೆಸಲ್ಯೂಷನ್ ಆ್ಯಂಡ್ ಇಟ್ಸ್ 3 kinds ಅಂತ, ಡಿಫ್ರೆನ್ಸ್ ಬಿಟ್ವೀನ್ ಮೋಷನ್ಸ್ ಆ್ಯಂಡ್ ರೆಸಲ್ಯೂಷನ್ಸ್ ಅಂತ, ಮತ್ತು ಟೈಪ್ಸ್ ಆಫ್ ಮೀಟಿಂಗ್ ಆ್ಯಂಡ್ ಪ್ರೊಸೀಜರ್
meaning meaning of board meeting power procedure, who is an chairman, explain in briefly about ಅಂದರೆ ಅಪಾಯಿಂಟ್ಮೆಂಟ್ ಆ್ಯಂಡ್ ಡ್ಯೂಟೀಸ್ ಆಫ್ ಚೇರ್ಮನ್. ಅಂದರೆ ಚೇರ್ಮನ್ ಹೆಂಗೆ ಅಪಾಯಿಂಟ್ ಮಾಡ್ತಾರೆ, ಅವ್ರದ್ದೆಲ್ಲ ಏನೇನು ಡ್ಯೂಟೀಸ್ ಅನ್ನೋದನ್ನ ಕೇಳ್ತಾರೆ. ಇದೆಲ್ಲ ಆಗಿರುತ್ತೆ. ಫೋರ್ತ್ ಯೂನಿಟ್ 8 ಕ್ವಶನ್ಸು ಇಂಪಾರ್ಟೆಂಟು, 2 ಮಾರ್ಕ್ಸ್, 6 ಮಾರ್ಕ್ಸ್ ಆ್ಯಂಡ್ 14 ಮಾರ್ಕ್ಸ್. ಲಾಸ್ಟ್ ಯೂನಿಟ್ 5th ಯೂನಿಟ್ ಅದೊಂದಿದೆ, ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ತಾ ಹೋಗೋಣ ಬನ್ನಿ. ಆ್ಯಂಡ್ 5th ಯೂನಿಟ್ ನೋಡೋದಾದ್ರೆ ಫಾರ್ಮೇಷನ್ ಆಫ್ ಗ್ಲೋಬಲ್ ಕಂಪನೀಸ್ ಅಂತ. ಅದರಲ್ಲಿ ನಿಮಗೆ 5 ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಯಾವ್ದ್ಯಾವುದು ಅಂದರೆ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಗ್ಲೋಬಲ್ ಕಂಪನೀಸ್, ಫೀಚರ್ಸ್ ಆಫ್ ಗ್ಲೋಬಲ್ ಕಂಪನಿ, ಟೈಪ್ಸ್ ಆಫ್ ಗ್ಲೋಬಲ್ ಕಂಪನಿ, ಅಡ್ಮಿನಿಸ್ಟ್ರೇಷನ್ ಫಂಕ್ಷನ್ಸ್ ಆಫ್ ಗ್ಲೋಬಲ್ ಕಂಪನಿ, ಡಿಫ್ರೆನ್ಸ್ ಬಿಟ್ವೀನ್ MNC, TNC, ಗ್ಲೋಬಲ್ ಆ್ಯಂಡ್ ಇಂಟರ್ನ್ಯಾಷನಲ್, ಅದ್ರ ಬಗ್ಗೆ ಡಿಫ್ರೆನ್ಸ್ ಬರಬೇಕು. ಬೇರೆ 5 ಆಗಿರುತ್ತೆ ಇಂಪಾರ್ಟೆಂಟ್ ಕ್ವಶನ್. ಈ ಚಾಪ್ಟರಿಂದ ಒಂದು ಯಾವುದೋ ಒಂದು ಬಂದೇ ಬರುತ್ತೆ. ನೀವು ಕ್ವಶನ್ ಪೇಪರ್ ನೋಡಿಕೊಂಡು ಐಡೆಂಟಿಫೈ ಮಾಡಿಕೊಂಡು ಬರಿಬೋದು. ಇಲ್ಲ ನಾನೇ ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ನಿಮಗೆ ಒಂದು ವಿಡಿಯೋ ಮಾಡಾಕ್ತೀನಿ. ಬೇಕು ಅಂದರೆ ಅದರಲ್ಲಿ ನಿಮಗೆ ಯಾವ್ಯಾವ ಯೂನಿಟ್ಸಿಂದ ಯಾವ ರೀತಿ ಕ್ವಶನ್ಸ್ ಅನ್ನೋದನ್ನ ಕೇಳ್ತಾರೆ ಅನ್ನೋ ಐಡಿಯಾ ಒಂದು ಇರುತ್ತೆ. ನಾನು ಆ ವಿಡಿಯೋನ ನಾಳೆ ಇಲ್ವಾ ನಾಳಿದ್ದು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇದೇ ಥರ ಎಲ್ಲ ಸಬ್ಜೆಕ್ಟ್ದು ನಾನು ಇಂಪಾರ್ಟೆಂಟ್ ವೀಡಿಯೋಸ್ ಮಾಡಾಕ್ತಿರ್ತೀನಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ವಾಟ್ಸಪ್ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇದೆ, ಅದನ್ನು ಜಾಯ್ನ್ ಆಗಲಿ. ಸೊ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರ್ತಾ ಇರುತ್ತೆ ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಸಹ. ಸೊ ನೀವು ಅದರಿಂದ ಸಹ ನಾನು ಯೂಟ್ಯೂಬ್ ಚಾನಲ್ನ ರೀಚ್ ಆಗ್ಬೋದು. ಆ್ಯಂಡ್ ನೋಟ್ಸ್ ಬೇಕು ಅಂದರೆ ಫಸ್ಟ್ ಟೈಮ್ ಆ್ಯಸ್ ಪರ್ SEP ಪ್ರಕಾರ ಯಾವುದೇ ಸಬ್ಜೆಕ್ಟ್ದು ಪ್ಲೀಸ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅಲ್ಲಿ ಬಂದು ಮೆಸೇಜ್ ಮಾಡ್ಬೋದು. ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ ಅಷ್ಟೇ. ಓಕೆ, ಸಿ ನೆಕ್ಸ್ಟ್ ವಿಡಿಯೋ.